ಪ್ರಿಯ ವೀಕ್ಷಕರಿಗೆ ರಾಮನಾಥಪುರದ ಉಪನ್ಯಾಸಕರಾದಂತಹ ಜನಾರ್ದನ್ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯಿತು. ಅಂತಹ ಸಮಯದಲ್ಲಿ ಹಿಂದಿನ ದಿವಸ ಗರುಡೋತ್ಸವ. ಗರುಡನನ್ನು ಕೆರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಗಜೇಂದ್ರ ಮೋಕ್ಷವನ್ನು ನಾವು ಹೇಳಿದ್ದೇವೆ. ಗಜೇಂದ್ರ ಮೋಕ್ಷ ಎಂದರೆ ಮೊಸಳೆ ಕೆರೆಯಲ್ಲಿ ಆನೆಯ ಕಾಲನ್ನು ಹಿಡಿದುಕೊಂಡಿತ್ತು. ಆನೆ ಎಷ್ಟು ಪ್ರಯತ್ನ ಮಾಡಿದರೂ ಬರಲಿಲ್ಲ. ಕೊನೆಗೆ ನಾರಾಯಣ ನಾರಾಯಣ ಎಂದು ಕೂಗಿತು. ಆಗ ನಾರಾಯಣ ಪ್ರತ್ಯಕ್ಷನಾಗಿ ಮೊಸಳೆಗೂ ಆನೆಗೂ ಮೋಕ್ಷವನ್ನು ಕೊಟ್ಟ ಎಂಬ ಕಥೆಯನ್ನು ನಾವು ಹೇಳಿದ್ದೇವೆ. ಮತ್ತು ಈ ಕೆರೆಯಲ್ಲಿ 2000 ದೀಪವನ್ನು ಹಚ್ಚಿ ಆನಂದಪಟ್ಟ ಸಮಯವನ್ನು ನಾವು ನೋಡಿದ್ದೇವೆ. ಬನ್ನಿ, ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 2000 ದೀಪವನ್ನು ಹಚ್ಚಿರುವುದು ಕರ್ನಾಟಕದಲ್ಲೇ ಮೊದಲೇ ಈ ಊರಿನಲ್ಲಿ ಮಾತ್ರ ಎಂದು ತಿಳಿಯಿತು. ಬಹಳ ಅದ್ಭುತವಾದ ಸನ್ನಿವೇಶ. ನಾವು ಗಜೇಂದ್ರ ಮೋಕ್ಷ ಕಥೆಯನ್ನು ಹೇಳಿದ್ದೇವೆ. ಕೇಳಿ ಧನ್ಯರಾಗಿ. ಎಲ್ಲರಿಗೂ ಪ್ರಣಾಮಗಳು. ಈ ದಿವಸ ಈ ಗಜೇಂದ್ರ ಮೋಕ್ಷದ ವಿಷಯವಾಗಿ ಅಲ್ಪಮುಖಿಯಾದಂಥ ಅದನ್ನು ಬಾಯಿಂದ ಏನು ಹೊರಡುತ್ತದೋ ಅದು ಭಗವಂತನ ಕೃಪೆಯಿಂದ ಏನಾದರೂ ಬೇಕಾದರೆ ಅದನ್ನು ತಪ್ಪಿಸಬೇಕು ಎಂದಾಗಿ ಪ್ರಾರ್ಥನೆ ಈಗ ನಾನು ಇಷ್ಟಪಡ್ತೇನೆ. ಹತ್ರ ಇಟ್ಕೊಡಿ. ಸ್ಟ್ಯಾಂಡ್ ಹಿಗಮಸ್ಮರೀಯ ಪರಮಾಚಾರ್ಯಾರಗೇಗಾಂಗುರೂಣಿ ಮಹಾಪೂರ್ಣಂ ಮುನಿಂದ್ಯಾಗುಣಂ ವೇಂಕಟನಾಥಾರ್ಯ ಕವಿತಾರ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾಗತಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಗತಿಂ ಆಧಾರಂ ಜ್ಞಾನಾಮಯಗ್ರೀವೋಪಾಸುರೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುಜೇ ೇಶ್ವರೋ ಸತ್ಯೋ ಸತ್ಯವನುಜ್ಯತೆ ಜಗತಿಭಿಗೆ ಶುಶ್ರೂಷಿಭಿಸ್ತಸ್ಯನಾಥ್ ನಿಗಮಕಲ್ಪತರೋರ್ಗೈವಂ ಫಲಂ ಸುಖಮುಖಾಗಮುತಸ್ರವಸಂಯುಗಂ ಯುಗದ ಭಾಗವತಂ ರಮಾಲಯಂ ಸುಖೋರಧಿಕಾ ಭೂಯು ಬಾಹುಕಾರಂ ಯೋಂತಪ್ಪ ವಿಶ್ವಮಾಜಮಿಮಂ ಪ್ರಸುಪ್ತಾಂ ಸಂಜೀವಯತ್ಯಗಿರಶಕ್ತಿಧರಸ್ವಗಾಮ ಅನ್ಯಾಂ ಜಗತ್ತಯ ಶ್ರವಣತ್ವಗಾಗೀಂ ಪ್ರಾಣಾನ್ನಮೋ ಭಗವತೆ ಪುರುಷಾಯ ಯುಭ್ಯಂ. ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಈ ಗಜೇಂದ್ರನ ಮೋಕ್ಷದ ಕಥೆ ಪರೀಕ್ಷಿತ ಮಹಾರಾಜ ಮುನಿವರಿಯರಾದಂತಹ ಶುಕಮಣಿಗಳನ್ನ ಆ ಶುಕಮಣಿಗಳು ಗಜೇಂದ್ರನು ಆ ಮೊಸಳೆಯ ಹಿಡಿತದಿಂದ ಹೇಗೆ ಕಾಪಾಡಿದ ಭಗವಂತ ಎಂಬುದಾಗಿ ಹೇಳಿದ. ಅದನ್ನು ಪೂರ್ತಿ ಕೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದನ್ನು ಪೂರ್ತಿ ನನಗೆ ವಿವರಿಸಬೇಕು ಅಂತ ಪರೀಕ್ಷೆ ಮಹಾರಾಜ ಆ ಶುಕ ಮಹರ್ಷಿಗಳನ್ನ ಕೇಳಿದಂತೆ. ಆಗ ಈ ಕಥೆ ಇದೆಯಲ್ಲ, ಇದು ಈ ಭಗವಂತನ ಈ ಶ್ರೀಮನ್ನಾರಾಯಣನ ಈ ಶ್ರೀಹರಿಯ ಪವಿತ್ರವಾದ ಕೀರ್ತಿ ಇದೆಯಲ್ಲ, ಇದರ ವರ್ಣನೆಗಳಿದೆಯಲ್ಲ, ಇದು ಪರಮ ಪೂರ್ಣವಾದದ್ದಿದು, ಪ್ರಶಂಸನೀಯವಾಗಿರ್ತಕ್ಕಂಥದ್ದು ಮತ್ತು ಮಂಗಲಕರವು ಶುಭವಾಗಿದೆ ಅಂತ ಹೇಳ್ತಾರೆ.
ಶುಕಮುನಿಗಳು ಈ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ಹೇಳ್ತೀನಿ ಅಂತ ಹೇಳಿದಂತೆ ಶುಕಮಹರ್ಷಿಗಳು, ಆಗ ಪರೀಕ್ಷಿತ ರಾಜ ಬಹಳ ಆನಂದಿತನಾಗಿ ಪ್ರೇಮದಿಂದ ಆ ಶುಕಮುನಿಗಳನ್ನ ನಮಸ್ಕಾರ ಮಾಡಿದ. ಅದಕ್ಕೆ ಪ್ರತಿಯಾಗಿ ಆ ರಾಜನನ್ನ ಅಭಿನಂದಿಸಿ ಆ ಮುನಿಗಳ ಆ ತುಂಬಿದ ಸಭೆಯಲ್ಲಿ ವಸಿಷ್ಠ, ವ್ಯಾಸ, ಪರಾಶರ, ವಿಶ್ವಾಮಿತ್ರ ಪ್ರತಿಯೊಬ್ಬ ಋಷಿ ಮಹರ್ಷಿಗಳೆಲ್ಲ ಬಂದು ಸೇರಿದ್ದಾರೆ ಈ ಕಥೆ ಹೇಳೋದಕ್ಕೆ. ಅಂತ ಸಭೆಯಲ್ಲಿ ಹೇಳೋದಕ್ಕೂ ತೊಡಗಿದಂತೆ ಇದು ನಮಗೆ ಈ ಕಥೆ ಕೇಳೋದಿದೆಯಲ್ಲ, ಇದು ಒಂದು ಪವಿತ್ರವಾದಂತ ಈ ಒಂದು ಸತ್ಸಂಗ ನಮಗೆ ದೊರೆತಿದೆ. ಎಲ್ಲಿದ್ದಪ್ಪ ಎಷ್ಟೋ ಜನ್ಮಗಳ ಒಂದು ಪುಣ್ಯ ಕರ್ಮದಿಂದ ಈ ಸತ್ಸಂಗ ನಮಗೆ ದೊರೆಸಿದೆ. ಇಂಥ ಭಗವತ್ ಕಥೆಯನ್ನು ಕೇಳೋದಕ್ಕೆ ಸೇರೋದು ಭಾಗ್ಯಶಾಲಿಗಳಾಗಿದ್ದೀವಿ. ನಾವುಗಳು ಈ ತತ್ವಗಳು ಮೂಡಿದಂತೆ ಚಿತು ಅಚಿತು ಈಶ್ವರ ಅಂತ. ಚಿತು ಅಂದ್ರೆ ನಾವೆಲ್ಲ ಚಿತು, ನಾವೆಲ್ಲ ಜೀವ ಉಸಿರಾಡ್ತಾ ಇರ್ತಕ್ಕಂಥವ್ರು, ನಾವೆಲ್ಲ ಬದ್ಧರು, ಮುಕ್ತರು, ನಿತ್ಯರು ಅಂತ. ನಾವು ಯಾವಾಗಲೂ ಬದ್ಧರು ಅಂದ್ರೆ ಈ ಸಂಸಾರ ಎಂಬತಕ್ಕಂಥ ಸಾಗರದಲ್ಲಿ ಮುಳುಗಿ ತೇಲಾಡ್ತಾ ಇರ್ತಕ್ಕಂಥವ್ರು ನಾವು ಯಾವಾಗಲೂ. ಈ ಅರಿಷಡ್ವರೆಲ್ಲ ಹೊಂದಿ ಈ ಸಂಸಾರ ಎಂಬತಕ್ಕಂಥ ಸಾಗರದಲ್ಲಿ ಮುಳ್ತಾ ಇರೋದು. ಬದ್ಧರು, ಮುಕ್ತರು ಅಂದ್ರೆ ಇದರಿಂದ ಬಿಡುಗಡೆಯಿಂದ ಹೊಂದಿ ಮುಕ್ತರಾಗಿ ವೈಕುಂಠಕ್ಕೆ ಹೋಗಿರ್ತಾರೆ, ಅವರಿಗೆ ಮುಕ್ತರು ಅಂತ. ನಿತ್ಯರು ಅಂತ ಹೇಳಿದ್ರೆ ಯಾವಾಗಲೂ ಸದಾಕಾಲ ಭಗವಂತನ ಸೇವೆಯನ್ನೇ ಮಾಡ್ತಾ ಇರ್ತಕ್ಕಂಥವ್ರು ನಿತ್ಯರು ಅಂತ. ಅವರಿಗೆ ಈ ಸಂಸಾರ ಎಂಬತಕ್ಕಂಥ ಬಂದರೆ ಯಾವಾಗಲೂ ಇರೋದಿಲ್ಲ. ಅಂಥ ಕಥೆ ಇದು. ಇದನ್ನ ಈ ಗಜೇಂದ್ರ ಮೋಕ್ಷ ಪಂಚಸ್ತೋತ್ರಗಳು, ಅದರಲ್ಲಿ ಆ ಪಂಚರತ್ನ ಸ್ತೋತ್ರ, ಪಂಚರತ್ನ ಅಂತ ಇದೆ. ಅದರಲ್ಲಿ ಇದು ಈ ಗಜೇಂದ್ರ ಮೋಕ್ಷ ಒಂದು. ಇದನ್ನ ಯಾರು ಎಲ್ಲವನ್ನೂ ಸಹ ಆ ಭಗವಂತನಲ್ಲೇ ಸಮರ್ಪಿಸಿ, ಆತನೇ ನಮಗೆ ಗತಿ, ಆತನೇ ನಮಗೆ ದಿಕ್ಕು, ಅವನನ್ನು ಆಶ್ರಯಿಸಿದ ನಮ್ಮ ಉದ್ಧಾರ ಆಗುತ್ತೆ ಅನ್ನೋದನ್ನ, ಆ ಪ್ರವೃತ್ತಿ ಮಾರ್ಗವನ್ನ ನಾವು ಅನುಸರಿಸಿದರೆ ನಮಗೆ ಮೋಕ್ಷ ಅನ್ನೋದು ಸದಸ್ಥಿತ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಳ್ತೇವೆ ಈ ಗಜೇಂದ್ರ ಮೋಕ್ಷ. ಇದನ್ನು ಭಗವಾನ್ ವೇದವ್ಯಾಸರು ಬಹಳ ಪ್ರಮುಖವಾದಂತ 5 ಸ್ತೋತ್ರಗಳನ್ನ ರಚನೆ ಮಾಡಿದಂತೆ. ಗೀತಾ ಸಹಸ್ರನಾಮ ಇವ ಸ್ತವರಾಜೋ ಕೆರುಸ್ಮೃತಿ ಗಜೇಂದ್ರ ಮೋಕ್ಷಣಂಚೈವ ಪಂಚರತ್ನಾನಿ ಭಾರತ. ಈ 5 ಸಹ ಪಂಚರತ್ನಗಳಿದು. ಈ ಕಥೆ ಹೇಗಪ್ಪ ಶುರುವಾಯಿತು ಅಂತ ಹೇಳಿದ್ರೆ ಸುಖ ಮಹರ್ಷಿಗಳು ಹೇಳ್ತಾರೆ, ಯೋಧನಾಯುಧಮುಕ್ಷಿತಗ ಶೃಂಗೈಃ ಪಯೋನಿಃ ಹಿರಣ್ಮೈಃ. ಕ್ಷೀರಸಾಗರದಿಂದ ಹೊರಟವಾದಂಥ ಈ ತ್ರಿಕೂಟ ಎಂಬತಕ್ಕಂಥ ಪ್ರಸಿದ್ಧವಾದ ಮತ್ತು ಬಹಳ ಸುಂದರವಾದಂಥ ಒಂದು ಶ್ರೇಷ್ಠವಾದಂಥ ಒಂದು ಪರ್ವತ ಇತ್ತಂತೆ. ಅದು 10,000 ಯೋಜನೆ ಇತ್ತಂತೆ ಆ ಪರ್ವತ. ಅದರ ಉದ್ದ ಅದರ ಸಹಾಯದ ಅಷ್ಟೇ ಇತ್ತು. ಅದು ಹೇಗಪ್ಪ ಇತ್ತು ಅಂತ ಹೇಳಿದ್ರೆ ಬೆಳ್ಳಿ, ಕಬ್ಬಿಣ ಮತ್ತು ಚಿನ್ನದ ಆ 3 ಶಿಖರಗಳ ಕಾಂತಿಯಿಂದ ಶೋಭಾಯಮಾನವಾಗಿ ಸಮುದ್ರ, ದಿಕ್ಕುಗಳು ಮತ್ತು ಆಕಾಶಗಳು ಅವೆಲ್ಲ ಅದರಿಂದ ಶೋಭಾಯವಾಗಿ ಎಲ್ಲ ಜಗಜಗಿಸ್ತಾ ಇತ್ತಂತೆ. ಬಹಳ ಸುಂದರವಾಗಿ ಕಾಣ್ತಾ ಇತ್ತಂತೆ. ಇದು ಆ ತಾಮಸವೆಂಬತಕ್ಕಂಥ 4ನೆಯ ಮನ್ವಂತರದಲ್ಲಿ ಹರಿ ಎಂಬ ಹೆಸರಿನಿಂದ ಆ ಭಗವಂತ ಅವತಾರ ಮಾಡಿ ಈ ಗಜೇಂದ್ರನ ರಕ್ಷಿಸಿದ ಎಂಬುದಾಗಿ ಶುಕ ಮಹರ್ಷಿಗಳು ಪರೀಕ್ಷೆ ಮಹಾರಾಜನಿಗೆ ಹೇಳಿದರು. ಆಗ ಆ ರಾಜ ಶುಕ ಮಹರ್ಷಿಗಳಿಂದ ಆ ಗಜೇಂದ್ರನನ್ನ ಹೇಗೆ ಕಾಪಾಡ ಅನ್ನೋದನ್ನು ನನಗೆ ವಿವರವಾಗಿ ಹೇಳಬೇಕು, ಅದು ಕೇಳೋದು ನಾನು ಬಯಸ್ತೇನೆ ಅಂತ ಹೇಳಿ ಪರೀಕ್ಷಿತ ರಾಜ ಶುಕ ಮಹರ್ಷಿಗಳನ್ನು ಕೇಳಿದಾಗ ಬಹಳ ಸಂತೋಷದಿಂದ ಅವರು ಈ ಕಥೆಯನ್ನ ಹೇಳಿದಂತೆ. ಈ ಕಥೆ, ಈ ಗಜೇಂದ್ರ ಮೋಕ್ಷ ಇರತಕ್ಕಂಥ ಕಥೆ ಏನಾಗಿದೆ, ಭಕ್ತರಿಗೆ ಇದರಿಂದ ಶ್ರದ್ಧೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಆಸಕ್ತಿಯಿಂದ ಯಾರು ಕೇಳ್ತಾರೋ ಅಂತ ಭಕ್ತರಿಗೆ ಬಹಳ ಆಪ್ಯಾಯಮಾನವಾಗಿದೆ ಅಂತ. ಇದು ಬರೀ ಕಥೆ ಅಲ್ಲ, ಇದರಲ್ಲಿ ತುಂಬಾ ತತ್ವಾರ್ಥಗಳು ತುಂಬಿದೆ. ಇದರಲ್ಲಿ ಈ ಕಥೆಯಲ್ಲಿ
ತತ್ವಾರ್ಥಗಳು ತುಂಬಿ ನಾವು ಏನು ನಮ್ಮ ಅನ್ನಮದ, ಅರ್ಥಮದ ಮತ್ತು ಶಕ್ತಿಮದ ಮತ್ತು ಜನಸಂಪತ್ತಿ ಜನರಿಗೆ ಅಂತ ಯಾವ ಮದಗಳಿಂದ ನಾವು ತುಂಬುವುದೆಯೋ ಅಂತ ಮದಗಳಿಂದ ನಾವು ಪೂರ್ಣರಾಗಿದ್ದೀವಿ. ಆ ಪೂರ್ಣರಾಗಿರ್ತಕ್ಕಂಥ ನಾವು ಈ ಸಂಸಾರ ಎಂಬತಕ್ಕಂಥ ಆ ಮೊದಲೇ ಹಿಡಿತಕ್ಕೆ ಸಿಕ್ಕಿ ನಾವು ತತ್ವದಿಂದ ಬಿಡುಗಡೆ ಹೊಂದೋದಕ್ಕೆ ಪ್ರಯತ್ನ ಪಟ್ಟು ಬಿಡುಗಡೆ ಹೊಂದಲಾಗದೆ ಆ ಆದಿಮೂಲಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಶರಣು ಹೊಂದಿ ಆದರ ಕರುಣೆಯಿಂದ ಆದರ ದಯೆಯಿಂದ ನಾವು ಮೋಕ್ಷವನ್ನು ಪಡೆಯುವ ಒಂದು ಜೀವದ ಕಥೆ ಇದರಲ್ಲಿ ಅಡಗಿದ್ದೇವೆ. ಅದು ಈ ಭಗವಂತನ ಕಥೆಯನ್ನು ಕೇಳುವ ಕಾಲ ಇದೆಯಲ್ಲ, ಇದು ಸಾರ್ಥಕವಾದ ಕಾಲವಂತೆ. ಇದನ್ನು ಕೇಳದೆ ಇದ್ದರೆ ನಮ್ಮ ಜೀವಮಾನವೇ ವ್ಯರ್ಥ ಅಂತ ಹೇಳ್ತಾರೆ. ಅವರು ಸುಖರು ಹೇಳಿದ್ರು ಹಿಂದೆ ಈ ಶ್ಲೋಕ ಹೇಳಿದಾಗ, ಈ ಕ್ಷೀರ ಇದು ನಮಗೆ ಯಾವ್ದಕ್ಕಪ್ಪ ಈ ಮತ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಆ 3 ಶಿಖರಗಳನ್ನು ಹೊಂದಿತ್ತು ಅಂತ ಏನು ಹೇಳಿದ್ವಿ. ಆ 3 ಶಿಖರಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ನಮಗೆ ಅವಿದ್ಯೆ, ವಿದ್ಯೆ ಇರೋದಿಲ್ಲ. ಇನ್ನೊಂದು ಕಾಮ, ನಮ್ಗೆ ಆಸೆ ಜಾಸ್ತಿ. ಮತ್ತು ಕರ್ಮ, ನಾನು ಮಾಡಿದ್ರೆ ನನ್ನಿಂದ ಆಯ್ತು, ನಾನೇ ನನ್ನದು ಅಂತಕ್ಕಂಥ ಒಂದು ಕರ್ಮ ಇದೆಯಲ್ಲ, ಇದು ಈ 3 ಅದಕ್ಕೆ ಕೋಡುವಂತೆ, ಆ ಕೋಡುಗಳು ಅದಕ್ಕೆ. ಮತ್ತು ಈ ಮದ ಎಂಬ ಅಹಂಕಾರ, ಇವುಗಳೆಲ್ಲ ಕೂಡಿರ್ತಕ್ಕಂಥ ನಾವಿದೀವಲ್ಲ, ನಾನೇ ಆನೆ ಅಂತ ತಿಳಿಸ್ತಾರೆ. ಮತ್ತೆ ಆ ಪೂರ್ವದಲ್ಲಿ ಪೂರ್ವ ಮುಹೂರ್ತ ರಾಜ ಪಾಂಚೋ ದ್ರವಿಡ ಸತ್ತಮ ಇಂದ್ರದ್ಯುಮ್ನೋ ಇದು ಖ್ಯಾತೋ ವಿಷ್ಣುವೃತ ಪರಾಯಣ ಸ ಏಕಾರಾಧನಕಾರ ಆತ್ಮವಾಂಗೀತ ಈಶ್ವರಂ ಹರಿಂ ಷಡಾಧರಸ್ಥಾಪಕ ಆಪ್ಲೋಷುತಂ ಸಮರ್ಚಯಾಮಾಸ ಕುಲಾಚರಾಷ್ಟ್ರಮಗ. ಹಿಂದೆ ಒಂದು ಸಲ ಪಾಂಡ್ಯ ದೇಶದಲ್ಲಿ ಪ್ರದ್ಯುಮ್ನಂತ ಇಂದ್ರದ್ಯುಮ್ನ ಅಂತಕ್ಕಂಥ ರಾಜ ಇದ್ದ. ಅವನು ಬಹಳ ಬಲಶಾಲಿಯಾಗಿದ್ದಂತೆ. ಬಲಶಾಲಿಯಾಗಿದ್ದು ಪ್ರಜೆಗಳನ್ನ ಬಹಳ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡ್ತಾ ಇದ್ದಂತೆ. ಅವನು ಒಳ್ಳೆಯ ವಿಷ್ಣು ಭಕ್ತನಾಗಿ ತನ್ನ ಸಮಯವನ್ನೆಲ್ಲ ಆ ಭಗವಂತನ ಸೇವೆಯಲ್ಲಿಯೇ, ಭಗವಂತನ ಧ್ಯಾನದಲ್ಲಿಯೇ ಕಾಲವನ್ನು ಕಳೀತಾ ಇದ್ದ. ಹೀಗಿರುವಾಗ ಅವನು ಒಂದು ಸಲ ರಾಜ್ಯ ಸಿಂಹಾಸನವನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಅವನು ಆಶ್ರಮವನ್ನು ನಿರ್ಮಿಸಿಕೊಂಡು ಜಟಾಧಾರಿಯಾಗಿ ತಪಸ್ವಿ ವೇಷಗಳಲ್ಲಿ ತನ್ನ ವೇಷಭೂಷಣಗಳನ್ನ ವ್ಯತ್ಯಾಸ ಮಾಡಿಕೊಂಡು ವಾಸವಾಗಿದ್ದಂತೆ. ಹೀಗಿರುವಾಗ ಒಂದು ದಿನ ಅವನು ಸ್ನಾನ ಮಾಡೋದಿಕ್ಕೆ ಹೋಗಿ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಪೂಜೆ ಮಾಡೋದಿಕ್ಕೆ ಪ್ರಾರಂಭಿಸಿ ಆ ಶ್ರೀಮನ್ನಾರಾಯಣನಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸಿ ಏಕಾಗ್ರ ಚಿತ್ತತೆಯಿಂದ ಮೌನದಿಂದ ಆ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಂತೆ. ಅದೇ ಸಮಯಕ್ಕೆ ಸರಿಯಾಗಿ ಯದೃಚ್ಛಯ ತತ್ರ ಮಹಾಯಶ ಮುನಿ ಸಮಾಗಮ ಶಿಷ್ಯ ಗಣೈ ಪರಿಶಿಲಗ ಸಂಭಿಕ್ಯ ತೂಷ್ಣೀಯದ ಕರ್ಗಣಾಧಿಕಂ ರಹಸ್ಯುಪಾಸೀನಂ ಋಷಿಶುಕೋಪಕ. ಯಾದೃಚ್ಛವಾಗಿ ಬರ್ತಾರೆ ಅನ್ನೋದು ಅವ್ರ ಗಮನಕ್ಕೆ ಇಲ್ಲ ಸಮಯದಲ್ಲಿ ಅಲ್ಲಿಗೆ ಬಹಳ ಪ್ರತಿಭಾಶಾಲಿಯಾಗಿರ್ತಕ್ಕಂಥ ಮಹರ್ಷಿಗಳು, ದಯಮಾಡಿಸಿದ್ರು. ಒಬ್ಬ ಶಿಷ್ಯ ಸಮೇತವಾಗಿ ಅಲ್ಲಿ ಬಂದಂತೆ. ಅವರನ್ನು ನೋಡಿ ಅವರು ಅಗಸ್ತ್ಯ ಮಹರ್ಷಿಗಳು ಅವರು ಬಂದರು. ಅವರನ್ನು ನೋಡಿ ಇವರು ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಏನು ಕೊಡದೆ ಅವರನ್ನು ಸತ್ಕರಂತೆ ಶಿಷ್ಯರಂತೆ ಬಂದಂತ ಆ ಋಷಿಗಳು ಇದ್ದಿದ್ದವರು ಈ ಇಂದ್ರದ್ಯುಮ್ನನ್ನು ನೋಡಿ ಬಹಳ ಕೋಪಗೊಂಡು ಆ ರಾಜ ಆಗಿರ್ತಕ್ಕಂಥವು ಮೌನವಾಗಿ ಆ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇದ್ದಂತೆ. ಆ ಸಮಯದಲ್ಲಿ ಇವರು ಅಗಸ್ತ್ಯ ಮಹರ್ಷಿಗೆ ನಿರ್ಧಾರ ಮಾಡದೇ ಇದ್ದ ಕಾರಣ ಋಷಿಗಳಿಗೆ ಕೋಪಗೊಂಡು ಅವರು ಬಹಳ ಕೋಪದಿಂದ ಆ ರಾಜನನ್ನ ಶಪಿಸಿಬಿಟ್ರು. ಯಾವ ರೀತಿ ಶಪಿಸಿದಂತೆ, ತಸ್ಮಾ ಇವಂ ಶಾಪ ಮದಾದ ಸಾಧು ಅಯಂ ದುರಾತ್ಮ ಗತ ಬುದ್ಧಿರಜ್ಯ ವಿಪ್ರಾವಂತ ವಿತದಂತಮೋಂಧಂ ಯಥಾಕ ಜಗ ಸಪ್ತಮತಿಸ್ತಗೇವ. ಈ ರಾಜನಾಗಿರ್ತಕ್ಕಂಥವನು ಯಾವುದೇ ಗುರುಗಳಿಂದಲೂ ಆಚಾರ್ಯರಿಂದ ಶಿಕ್ಷಣವನ್ನು ಪಡೆದಿಲ್ಲ. ಇವರು ಬಹಳ ದುಷ್ಟನಾದಂತಹ ರಾಜ, ಇವನು ಬಹಳ ದುರಾತ್ಮ. ಇವನು ಬ್ರಾಹ್ಮಣರನ್ನು ಅವಮಾನ ಮಾಡ್ತಾ ಇದ್ದಾನೆ.
ಇವನು ಆನೆಯಂತೆ ಜಡಬುದ್ಧಿಯರಾಗಿದ್ದಾರೆ. ಒಬ್ಬರು ಅತಿಥಿಗಳು ಬಂದಾಗ ಯಾವುದೇ ಗೌರವವನ್ನು ಸಲ್ಲಿಸದೆ ಮಾತು ಆಡದೆ ಇದ್ದಾನೆ, ಜಡನಾಗಿದ್ದಾನೆ. ಆದ್ರೆ ಇವನು ಅಜ್ಞಾನವನ್ನು ಹೊಂದಿ ಆನೆಯಾಗಿ ಹುಟ್ಟಲಿ ಎಂಬುದಾಗಿ ಶಾಪವನ್ನು ಕೊಟ್ಬಿಟ್ಟು ಶಿಷ್ಯರನ್ನು ಹೊರಟೋದಂತೆ. ಹೊರಟೋದ್ಮೇಲೆ ಆ ರಾಜನಿಗೆ ತಾನು ಮಾಡಿ ತಪ್ಪು ಅಂತ ಗೊತ್ತಾಯ್ತು. ಆಗ ಅವನು ಪಶ್ಚಾತ್ತಾಪಟ್ಟ, ನಾನು ಆನೆಯಾಗಿ ಹುಟ್ಟಬೇಕಾಗಿದ್ರೆ ಹಾಗೆ ಆಗಲಿ, ಅದರಿಂದ ಆ ಭಗವಂತನ ಸಂಕಲ್ಪ ಏನಿದೆ ಅದನ್ನು ತಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅವನ ಪೂಜೆಯಲ್ಲಿ ಅವನು ಮಗ್ನನಾಗಿರುವಂತೆ ಭಗವಂತನ ಕರುಣಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಂತೆ. ಆಗ ಆ ರಾಜ ಅದೇ ರೀತಿಯಾಗಿ ಆ ರಾಜನು ಆನೆಯ ಜನ್ಮವನ್ನು ಹೊಂದಿದರೂ ಸಹ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಆ ಭಗವಂತನ ಯಾವ ರೀತಿ ಏಕಾಗ್ರ ಚಿಂತನೆಯಿಂದ ಧ್ಯಾನ ಮಾಡ್ತಾ ಇದ್ನೋ ಆ ಧ್ಯಾನ ಮಾಡಿದ ಕಾರಣ ಅವನು ಅದರ ಸ್ಮರಣೆಯಲ್ಲೇ ಸದಾ ಇರ್ತಾ ಇದ್ದಂತೆ. ಅವನ ಜ್ಞಾಪಕದಲ್ಲೇ ಸದಾ ಅವನ ಕಾಲವನ್ನು ಕಳೀತಾ ಇದ್ದ. ನಂತರ ಒಂದು ಸಲ ಹಿಂದೆ ಹೇಳಿದ ಪರ್ವತದಲ್ಲಿ ತಪಸ್ಸಿನಲ್ಲಿ ಮಹಾತ್ಮರಾದಂತ ಗುರುನ ಒಂದು ಉದ್ಯಾನವನ ಇತ್ತಂತೆ. ಆ ಉದ್ಯಾನವನವನ್ನ ಋತುಮಾನ್ ಎಂಬತಕ್ಕಂಥ ಹೆಸರಿನಿಂದ ಕೂಡಿದ್ದು, ಅದರಲ್ಲಿ ದೇವಾಂಗನೆಯೆಲ್ಲ ಅಪ್ಸರಸ್ತ್ರೀಯರೆಲ್ಲ ಕ್ರೀಡಿಸ್ತಾ ಇದ್ದಂತೆ. ಆ ಕ್ರೀಡಿಸ್ತಾ ಇದ್ದಂತಹ ಸಮಯದಲ್ಲಿ ಆ ಉದ್ಯಾನವನ ಹೇಗಪ್ಪ ಇತ್ತು ಅಂತ ಹೇಳಿದ್ರೆ, ನಾನಾ ತರಹದ ಬಗೆ ಬಗೆಯ ಹಣ್ಣುಗಳ ಮರಗಳಿಂದ ಕೂಡಿ ಶೋಭಾಯಮಾನವಾಗಿತ್ತಂತೆ. ಅಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಮತ್ತು ಸುಂದರವಾಗಿರುವ ಒಂದು ಚಿನ್ನದ ಬಣ್ಣದ ಕಮಲಗಳು ಅರಳಿರುವ ಸರೋವರವು ಕಂಗೊಳಿಸಲ್ಪಟ್ಟಿತ್ತು. ಅದನ್ನು ಹೀಗಿರುವಾಗ ಆ ಪರ್ವತ ಗೋರಾಡನೆಯಲ್ಲಿ ಭಯಂಕರವಾದಂತಹ ಕಾಡಿನಲ್ಲಿ ಹೆಣ್ಣಾನೆಗಳೊಡನೆ ಆ ಗಜೇಂದ್ರ ಶಾಪವಾಗಿ ಶಾಪಗ್ರಸ್ತನಾಗಿರತಕ್ಕಂತಹ ಗಜ ಆನೆ ಅಲ್ಲಿ ವಾಸ ಮಾಡ್ತಾ ಇತ್ತು. ಅದು ಎಲ್ಲ ಆನೆಗಳಿಗಿಂತ ಬಹಳ ಶಕ್ತಿಶಾಲಿಯಾಗಿ ನಾಯಕರಾಗಿ ಕಮೆಂಡರ್ ಚೀಫನು ಆಗಿತ್ತು. ಆಗ ಆ ರಾಜ್ಯದಲ್ಲಿ ಇದ್ದಾಗ ಆ ತನ್ನ ಶಕ್ತಿಯಿಂದ ಎಲ್ಲ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಧ್ವಂಸ ಮಾಡ್ತಾ ಬಾಕಿ ಪ್ರಾಣಿಗಳು ಯಾವ್ದಿತ್ತು ಅವಕ್ಕೆಲ್ಲ ಭಯವನ್ನು ಉಂಟು ಮಾಡ್ತಾ ಹೋಗ್ತಾ ಇತ್ತು. ಹಾಗೆ ಇದ್ದ ಸಮಯದಲ್ಲಿ ಅದಕ್ಕೆ ಒಂದು ದಿವಸ ಬಹಳ ಬಿಸಿಲಿದ್ದ ಕಾರಣ, ಬಹಳ ತೀವ್ರವಾಗಿದ್ದ ಕಾರಣ ಬಿಸಿಲು ಅವರಿಗೆ ಮತ್ತು ಆ ಸಂಗಡಿಗೆ ಬಾಯಾರಿಕೆ ಆಯಿತು. ಆ ಬಾಯಾರಿಕೆಯಿಂದ ಪೀಡಿತಾಗ್ಬಿಟ್ಟಿತ್ತು ಅದು ಆನೆ. ಆ ಪೀಡಿತಾಗಿದ್ದಾಗ ಆ ಕಮಲದ ಸುವಾಸನೆಯಿಂದ ಆ ಪರಾಗದಿಂದ ಸುವಾಸಿತವಾದಂತಹ ಗಾಳಿ ಬರ್ತಾ ಇತ್ತಂತೆ. ಆ ಗಾಳಿಯನ್ನು ಮೂಸ್ತಾ ಆ ಶೀತಲವಾದಂತಹ ಸುಗಂಧವನ್ನ ಹೊತ್ತು ತರುತ್ತಿದ್ದಂತಹ ವಾಯುವಿನ ಜಾಡನ್ನು ಹಿಡಿದು ಅದು ಬಹಳ ಶೀಘ್ರವಾಗಿ ವೇಗವಾಗಿ ಆ ಸರೋವರದ ಬಳಿಗೆ ಆ ಸರೋವರದ ಹತ್ತಿರಕ್ಕೆ ಬಂತಂತೆ. ಬಂದಾಗ ಸರೋಜಿತಂ ಪಂಕಜರೇಣು ರೋಚಿತಂ ಜಿಘ್ರನ್ ವಿದೂರನ್ ಬದ ವಿಕ್ವಲೇಕ್ಷಣರನ್ ಕೃತಜ್ಞೂಷೇಣ ತ್ರಿಷದ್ರಿತೇನ ದೃತಿ ಸರೋವರಾಭ್ಯಾಸವಸಾಗಮದ್ಭುತಂ ವಿಗಾಯ ತಸ್ಮಿನ್ನಮೃತಾಂಬುನಿರ್ಭರಂ ಹೇಮಾರವಿಂದೋತ್ಪಲರೇಣು ವಾಜಿತಂ ಪಪೌಲಿಕಾಪಂ ನಿಜ ಪುಷ್ಕರೋ ಧೃತಂ ಆತ್ಮಾನಮದ್ಭಿಗೆ ಸ್ತಪಯಂತ ತತ್ವಮಕ. ಆ ಸರೋವರದಲ್ಲಿ ಇರ್ತಕ್ಕಂತಹ ನೀರು ಅಮೃತಮಯವಾಗಿದ್ದಂತೆ, ಬಹಳ ನಿರ್ಮಲವಾಗಿ ಸುಂದರವಾಗಿತ್ತಂತೆ. ಆ ಸರೋವರದಲ್ಲಿ ಆಗಾನೆ ಇಳಿತಂತೆ. ಇಳಿದು ಸೊಂಡೆಯಿಂದ ನೀರನ್ನ ತೆಗೆದುಕೊಂಡು ಮೊದಲು ಸ್ನಾನ ಮಾಡದಂತೆ, ಮೊದಲು ಬಾಯಾರಿಕೆ ಆಗಿದ್ರು ಶುದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನೀರನ್ನು ಕುಡಿಲಿಲ್ಲ. ಬಾಯಾರಿಕೆ ಆಗಿದ್ರು ಸ್ನಾನ ಮಾಡ್ತು. ನಾವು ಇವಾಗ ಹೇಗೆ ನಾವು ಅಲ್ಪರು, ನಮಗೆ ಜ್ಞಾನ ಇದ್ರೂ ಸಹ ನಾವು ಮೊದಲು ಮತ್ತೆ ಹತ್ತಿರ ಮೊದಲು ತಿರುಗಿಬಿಟ್ಟು ಆಮೇಲೆ ಸ್ನಾನ. ಆದಾಗ ಆನೆ ಸ್ನಾನ ಮಾಡಿ ಆಮೇಲೆ ನೀರನ್ನು ಕುಡಿದು ತನ್ನ ದಾಹವನ್ನ ನೀಗಿಸಿಕೊಟ್ಟಂತೆ. ಆ ಗೃಹಸ್ಥ ವರಿಷ ಇರ್ತಾನೆ ಅವನಂತೆ ಮೋಹವನ್ನು ಹೊಂದಿ ಅದು ತನ್ನ ಸೊಂಡಿನ ನೀರನ್ನು ಎತ್ತಿ ತನ್ನ ಜೊತೆಯಲ್ಲಿದ್ದಂಥ ಎಲ್ಲ ಆನೆಗಳಿಗೂ ಸಹ ಮರಿ ಆನೆಗಳು ಏನಿತ್ತೋ ಎಲ್ಲ ಆನೆಗಳಿಗೂ ನೀರನ್ನು ಕುಡಿಸ್ತಂತೆ, ಹಂಗೆ ಕುಡಿಲಿಲ್ಲ. ಆ ಸಮಯದಲ್ಲಿ ಆ ಭಗವಂತನ ಮಾಯೆ ಏನಿದೆ ಗೊತ್ತಿಲ್ಲ. ಆ ಭಗವಂತನ ಮಾಯೆಯಿಂದ
ಮೋಹಿತನಾದ ಆ ಗಜೇಂದ್ರನು ಬಹಳ ಉನ್ಮತ್ತನಾಗಿದ್ದ. ಆ ಸಮಯದಲ್ಲಿ ಅವನಿಗೆ ಒಂದು ದೊಡ್ಡ ಕಠಿಣವಾದಂಥ ಕಷ್ಟಕರವಾದಂಥ ಆಪತ್ತು ನನ್ನನ್ನ ಹೊಂದಾಗ್ತಾ ಇದೆ ಅಂತಕ್ಕಂಥ ಒಂದು ಜ್ಞಾನವೂ ಸಹ ಅದು ಮುಂದಾಗಲಿಲ್ಲ. ಆಗತಂ ತತ್ರ ಗಜೇಂದ್ರಮದೈವ ಜೋಜಿತೋ ರಾಗೋ ಬಲೀಯಾಂ ಶರಣೇರುಷಗ್ರಹೀರಿ ಯದೃಚ್ಛಯೈವಂ ವ್ಯಸನೋಗತೋ ಗಜೋ ಯಥಾ ಬಲಂ ಸೋತಿ ಬಲೋಂಜಕ್ರಮೇ. ಆನೆ ಬಹಳ ಉನ್ಮತ್ತನಾಗಿದ್ದಾಗ ಆ ಪ್ರಾರಬ್ಧ ಕರ್ಮ ಅನ್ನೋದು ಯಾರನ್ನು ಬಿಡೋದಕ್ಕೆ ಅವನ ಪ್ರಾರಬ್ಧ ಕರ್ಮದಿಂದ ಒಂದು ಬಲಿಷ್ಠವಾದ ಮೊಸಳೆ ಆ ಸರೋವರದಲ್ಲಿ ವಾಸ ಮಾಡ್ತಾ ಇತ್ತು. ಅದು ಆ ಮೊಸಳೆ ಆ ಆನೆಗಳ ಒಂದು ಕುಳಿತದಿಂದ ಅದು ಜಲಕ್ರೀಡೆಯನ್ನು ಆಡ್ತಾ ಇದ್ದಾಗ ಆನೆಗಳ ಗುಂಪು ಆ ಜಲಕ್ರೀಡೆಯಿಂದ ಆ ಎಲ್ಲ ಆ ಮೊಸಳೆಯನ್ನ ಕುಳಿತಾ ಇದ್ದಂತೆ. ಆ ಕುಳಿತದ ಕೋಪದಿಂದ ಆ ಮೊಸಳೆ ಮಾಡುವ ಕೋಪವನ್ನ ಅದು ಹೊಂದಿ ಆ ಗಜೇಂದ್ರನ ಕಾಲನ್ನ ಬಲವಾಗಿ ಹಿಡಿದುಬಿಟ್ಟಂತೆ. ಹಿಡಿದುಬಿಟ್ಟಾಗ ಅದನ್ನು ಬಿಡಿಸಿಕೊಳ್ಳೋದಕ್ಕೋಸ್ಕರ ಆ ಬಲಶಾಲಿಯಾದ ಆನೆ ತನ್ನ ಕಾಲು ಯಾವುದೋ ಬಿರುದು ಸಿಕ್ಕಾಕೊಂಡ್ಬಿಟ್ಟಿದೆ ಅಂತಕ್ಕಂಥ ಭಾವನೆ ಅದಕ್ಕೆ. ತನ್ನ ಮೊಸಳೆ ಹಿಡಿದಿದೆ ಜ್ಞಾನ ಇಲ್ಲ ಅದಕ್ಕೆ. ಯಾವುದೋ ಬಿರುದು ಸಿಕ್ಕಿದೆ ಅಂತ ಹೇಳಿ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಬೇರೆ ಗೆಲ್ಲಿದಂತೆ. ಎಷ್ಟು ಹೇಳಿದ್ರು ಅದನ್ನು ಬೇರೆ ಕೇಳಲಿಕ್ಕೆ ಆಗಲಿಲ್ಲ. ಅವಾಗ ತಥಾತುರಂ ಯೂಥಪತಿಂ ಕರೇಣುವು ವಿಕಿಷ್ಯಮಾಣಂ ಕರಸಾ ಬಲೀಯಸ ವಿಶುಕ್ಷುರುದ್ದೀನ ಧಿಯೋ ಪರೇ ಗಜಾಹ ಕಾಷ್ಟಿಗ್ರಹ ತಾರಯಿತುಂ ನ ಚಾಶಕನ್ನೇ. ಅಲ್ಲಿದ್ದಂಥ ಗಂಡಾನೆಗಳು ಹೆಣ್ಣಾನೆಗಳು ಮರಿ ಆನೆಗಳು ಏನೇನಿದ್ವೋ ಅವೆಲ್ಲ ಸಹ ತಮ್ಮ ಯಜಮಾನನನ್ನು ಆ ಮೊಸಳೆಯ ಕಾರ್ಯದ ಬಿಡಿಸಬೇಕು ಅಂತ ಹೇಳಿ ಬಲವಾಗಿ ಎಲ್ಲ ಎಳೀತಂತೆ. ಯಾರು ಎಷ್ಟೇ ಹೇಳುವ ಎಷ್ಟು ಬಂದು ಅದನ್ನ ಅಲ್ಲಾಡೋದಕ್ಕೆ ಆಗಲಿಲ್ಲ. ಆಗ ಎಲ್ಲರಿಗೂ ಬಹಳ ದುಃಖ ಆಯ್ತಂತೆ. ಆವಾಗ ಆ ಗಜೇಂದ್ರ ಮತ್ತು ಆ ಮೊಸಳೆ ತಮ್ಮ ಪೂರ್ಣ ಶಕ್ತಿಯಿಂದ ಇಬ್ಬರು ಸಹ ಸೆಣಸಾಡ್ತಾ ಇದ್ರು ಒಬ್ಬರಿಗೊಬ್ರು. ಗಜೇಂದ್ರ ಮೇಲೆ ಬರೋದು ಪರವಾಗಿಲ್ಲ, ಮೊಸಳೆ ಕೆಳಗೆ ಇಳಿತಾ ಇತ್ತು. ಎರಡು ಬಹಳ 1000 ವರ್ಷಗಳ ಯಾರಾಡ್ತಾ ಇದ್ದಂತೆ ಅವು. ಕೆಲವು ಸಲ ಏನಾಗ್ತಾ ಇತ್ತು, ಆ ಸೆಣಸಿಂದ ಆ ಗಜೇಂದ್ರನ ಮೊಸಳೆ ನೀರೊಳಗೆ ಇಲ್ಲದೆ ಆ ಗಜೇಂದ್ರ ಮೇಲೆ ಎಳಿತಾ ಇದ್ನಲ್ಲ, 1000 ವರ್ಷ ಹೋಯ್ತಂತೆ. ಅದನ್ನು ನೋಡಿದ ಆ ದೇವತೆಗಳು ನೋಡಿದ್ರು, ಇದನ್ನ 1000 ವರ್ಷಗಳಿಂದ ಇವು ಎರಡು ಜಗಳಾಡ್ತಾ ಇದೆಯಲ್ಲ ಅಂತ ಬಹಳ ಆಶ್ಚರ್ಯಪಟ್ಟರಂತೆ. ಆಶ್ಚರ್ಯಪಟ್ರೆ ಅದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಗಜಾಕರ್ಷಣೆ ತೀರೆ ಗ್ರಾಹ ಆಕರ್ಷತೆ ಜಲ ಎಂಬಂತೆ ಶಕ್ತಿ ಆನೆಗೆ ಹೊರಗಡೆ, ಮೊಸಳೆಗೆ ಶಕ್ತಿ ನೀರಿನೊಳಗೆ. ಅವು ಒಂದೊಂದೊಂದು ಎಳೆದಾಡ್ತಾ ಇದ್ವು. ಹಾಗೆ 1000 ವರ್ಷಗಳಿಗೆ ಸರಳಾಡಿದ್ವು. ಈ ಘಟನೆಯನ್ನು ನೋಡಿದ ದೇವತೆಗಳು ಸಹ ಆಶ್ಚರ್ಯಪಟ್ಟರು ಅಂತ ಹೇಳಿದ್ರೆ, ಅದರಂತೆ ತಥೋ ಗಜೇಂದ್ರತ್ಯ ಮನೋಬಲೋಜಸ ಕಾಲೇನ ದಿಗ್ಗೇನ ಮಗಾದಭೂದ್ವಯಗ ವಿಕಸ್ಯಮಾನಸ್ಯ ಜಲೇವ ಧೀರತೋ ವಿಪರ್ಯಯೋ ಭೂತ್ ಸಕಲಂ ಜಲೌಕಸಗ. ಇದು ಹೀಗೆ ಕಾಲವನ್ನು ಕಳೀತಾ ಇದ್ದಾಗ ಒಂದು ವಿಪರೀತ ಹೋಯಿತು. ಅದರಲ್ಲಿ ಆ ಬಹಳ ದಿವಸದೊಳಗೆ ಆ ಮತ್ತೆ ಪುನಃ ನೀರೊಳಗೆ ಮೇಲಿಕ್ಕೆ ಎಳೆಯೋದಕ್ಕೆ ಪ್ರಾರಂಭ ಮಾಡಿದ್ವು. ಹಾಗೂ ಆಗಲಿದ್ದಾಗ ಯಾವುದೇ ತಹ ಉತ್ಸಾಹವೂ ಉಂಟಾಗಲಿಲ್ಲ. ದೇಹದಲ್ಲಿ ಯಾವ ಶಕ್ತಿನೂ ಆನೆಗುಳಿಲ್ಲ. ಮೊಸಳೆ ಅದು ಜಲಚರ ಪ್ರಾಣಿ, ಅದು ಉತ್ಸಾಹದಿಂದ ಶಕ್ತಿ ಇದ್ದಿರೋದ ಜಲಚರ ಪ್ರಾಣಿ ಆಗಿರೋದ್ರಿಂದ ಅದು ಉತ್ಸಾಹದಿಂದ ಗಜೇಂದ್ರನ ಕಾಲನ್ನು ಎಳೆಯಕ್ಕೆ ಶುರು ಮಾಡಿತು. ಈ ರೀತಿಯಾಗಿ ಮುಕ್ತಂ ಗಜೇಂದ್ರಸ್ಯ ಯದಾಪಸಂಕಟಂ ಪ್ರಾಣಸ್ಯ ದೇಹಿ ವ್ಯದೋರ್ಯರಕ್ಷಯ ಅಪಾರಯನ್ನಾತ್ಮವಿಮೋಕ್ಷಣೆ ಚಿರಂ ಗಜ್ಜಾಭಿಮಾಂ ಬುದ್ಧಿಮತಾರ್ಧಪದ್ಯತ. ಆನೆಗೆ ಅವಾಗ ಜ್ಞಾನೋದಯ ಆಯಿತು. ಈ ಮೊಸಳೆನೆ ನನ್ನ ಪ್ರಾಣಕ್ಕೆ ಹಾನಿ ಉಂಟು ಮಾಡೋದು ಅಂತ ತಿಳ್ಕೊಳ್ತಂತೆ. ಅದು ತಿಳ್ಕೊಂಡು ಆ ಎಲ್ಲ ಪ್ರಪಂಚದ ರಕ್ಷಣೆ ಮಾಡ್ತಾ ಇರತಕ್ಕಂಥ ಆ ಭಗವಂತನನ್ನೇ ಭಗವಂತನ ಶರಣಾಗತಿಯನ್ನು ಹೊಂದೇನೆ ನಾನು ಅಂತ ಹೇಳಿ ಅವನಿಗೆ ನಾವು
ಶರಣಾಗತಿ ಮಾಡಬೇಕು ಭಗವಂತನಲ್ಲಿ ಅಂತ ಒಂದು ತೀರ್ಮಾನಕ್ಕೆ ಬಂತಂತೆ. ಬಂದು ನಮಾಮಿ ಮೇಯಾಗಯಗಾತುರಂಗಜಾಗ ಉತದ್ಗರೆಣ್ಯಗಾಭವಮೂರ್ತಿಮೂರ್ತಿತುಂ ಯಾಗೇನ ಪಾಗೇನ ವಿಧಾತುರಾಮೃತೋಪಿ ಅಹಂಚತಂ ಯಾಮಿ ಪರಂ ಪರಾಯಣಂ. ನನ್ನ ನನಗೆ ಯಾವ ಅಹಂಕಾರ ಇದೆ, ಈ ಅಹಂಕಾರನೇ ನನ್ನ ಬಲ ಹಾನಿಗೆ ಕಾರಣ ಅನ್ನೋದು ಆ ಗಜೇಂದ್ರನಿಗೆ ಆಗ ಅರ್ಥ ಆಗೋಯ್ತು. ಅದನ್ನ ತೆಗೆದು ಶ್ರೀಮನ್ನಾರಾಯಣನ ಆಶ್ರಯಿಸಿದೆ ನನಗೆ ಬಲ ಹೆಚ್ಚೋದು ಅಂತ ಇರ್ತಕ್ಕಂಥ ಒಂದು ಜ್ಞಾನೋದಯ ಉಂಟಾಗಿ ಆ ಅಹಂಕಾರ ಹೋದ ಮೇಲೆ ಆ ಮುಖ ತೋರಿಸೋಣ ಅಂತ ಹೇಳಿ ಆ ಪರಮಾತ್ಮನು ಕಾಯ್ತಾ ಇದ್ದಂತೆ. ಈ ಗಜೇಂದ್ರನಿಗೆ ಬಹಳ ದುರಹಂಕಾರ ಬಂದ್ಬಿಟ್ಟಿದೆ, ಇವನ್ನ ಅಹಂಕಾರ ಹೊರಟೋಗಿದೆ ಅಂತ ಹೇಳಿ ಆ ಭಗವಂತನು ಕಾಯ್ತಾ ಇದ್ದ. ಅವಾಗ ಅದಕ್ಕೂ ಸುಮ್ಮನಿದ್ದಂತ ಅಹಂಕಾರ, ಆನೆಗೆ ಅಹಂಕಾರ ಹೋದ ಮೇಲೆ ಆ ಪ್ರಾಣದ ಕೇಳಿದ ಪಾರಾಗುವುದು ಹೇಗೂ ಇದೆ ಎಂಬುದಾಗಿ ಮನಃ ಅಚಿಂತ್ಯನ್ ಹರಿಂ, ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡ್ರೆ ಹರಿಯನ್ನು ಯಾವ ರೀತಿ ನಾನು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಎಂಬತಕ್ಕಂಥ ಒಂದು ತೀರ್ಮಾನಕ್ಕೆ ಬಂತಂತೆ. ಬಂದುಬಿಟ್ಟು ಆಮೇಲೆ ಆ ಭಗವಂತನ ಶರಣಾಗ್ತಾನೆ ಅಂತ ಹೇಳಿ ಬಂತು. ಆಗ ಅದಕ್ಕೆ ನಮ್ಮ ಆಚಾರ್ಯರ ಅರ್ಥಮಾಡಂತ ಹೇಳ್ತಾರವರು, ನಮಗೆ ತ್ವೈರಕ್ಷತೆ ರಕ್ಷಕೈ ಕಿಮನ್ಯೇಹಿ ತ್ವೈಜಾರಕ್ಷತೆ ರಕ್ಷಕೈ ಕಿಮನ್ಯೇಹಿ ಇತಿದೇಶ್ಯದಿ ದಯಾವೇಕ್ಯಂ ದೇಹರೇ ದೇಗವತಿ ತಡಾಶ್ರಯತ್ವಂ ಅಂತ ಹೇಳ್ತಾರೆ. ಭಗವಂತ ನಮ್ಮನ್ನು ಕಾಪಾಡಕ್ಕೆ ಮನಸ್ಸು ಮಾಡಿಬಿಟ್ರೆ ಸಾವಿರಾರು ಜನ ಸೇರುವುದು ಸಹ ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಭಗವಂತ ನಮಗೆ ಕಾಪಾಡಿಲ್ಲ ಅಂತ ತೀರ್ಮಾನ ತಗೊಂಡ್ಬಿಟ್ರೆ ಇಡೀ ಪ್ರಪಂಚವನ್ನೇ ಸೇರಿದ್ರು ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಅವರೊಬ್ಬನೇ ಗತಿ ಎಂಬತಕ್ಕಂಥ ಒಂದು ನಿರ್ಧಾರಕ್ಕೆ ಬಂತು ಆನೆ. ಅವಾಗ ಶರಣಾಗತಿಯನ್ನ ಆ ಆನೆ ಮಾಡಿತು. ಅದಕ್ಕೆ ಹೇಳ್ತಾರೆ ಚುಟುವಟಿಗಳು, ಏವಂ ವ್ಯವಸ್ಥಿತೋ ಬುದ್ಧ್ಯ ಸಮಾದಾಯ ಮನೋಹೃದಿ ಯಜಾಪರಮಂ ಜಾಪ್ಯಂ ಪ್ರಾಜ್ಞನ್ಮಣಿ ಅನುಶಿಕ್ಷಿತಂ. ಆ ಚುಟುವಟಿಗಳು ಪರೀಕ್ಷಿಸಿ ಹೇಳ್ತಾರೆ, ಆ ಗಜೇಂದ್ರ ಈ ರೀತಿಯಾಗಿ ಆ ದಯಾವಂತನಾಗಿರ್ತಕ್ಕಂಥ ದಯಾಮಯನಾದಂಥ ಕರುಣಾಸಾಗರ ಅವನು. ಆ ಕರುಣಾಸಾಗರಾಗಿರ್ತಕ್ಕಂಥ ಭಗವಂತನ ಶರಣವನ್ನು ಹೊಂತೇನೆ ಅಂತ ಹೇಳಿ ಒಂದು ನಿಶ್ಚಯಕ್ಕೆ ಬಂದು ತನ್ನ ಮನಸ್ಸನ್ನ ಹೃದಯದಲ್ಲಿ ಏಕಾಗ್ರವಾಗಿ ಆ ಹಿಂದಿನ ಜನ್ಮದಲ್ಲಿ ಏನು ಒಂದು ವಾಸನೆ ಇತ್ತು, ಆ ವಾಸನೆಯಿಂದ ಆ ಸ್ತೋತ್ರದ ಮೂಲಕ ಆ ಗಜೇಂದ್ರನನ್ನ ಸ್ತೋತ್ರ ಮಾಡೋ ಶುರು ಮಾಡ್ತಂತೆ. ಅವಾಗ ಆ ಗಜೇಂದ್ರ ಹೇಳ್ತಾನೆ, ಓಂ ನಮೋ ಭಗವತೆ ಸರ್ವೈಯತಯೇತ ಕ್ಷೀರಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾದಿಜೀವಗಿ ಯಸ್ಮಿನ್ನಿದಂ ಯತಶ್ಚೇದಂ ಯೇದೇದಂ ಜಯಿದಂ ಸ್ವಯಂ ಯೋಸ್ಮಾತ್ಮನರ್ವಾಚ ಪರಸ್ವತ್ಪ್ರಪದ್ಯೇ ಸ್ವಯಂಭುವಂ ಯಸ್ವಾತ್ಮೈದಂ ನಿಜಮಾಯಯಾತಿದಂ ಪ್ರಸಿದ್ಧಿಭಾಸಂ ವೃಜದಕ್ಷಿಣೋಗಿದಂ ಅವಿದ್ಯದಿಕ್ಸಾತ್ಮಭಯಂ ಪ್ರದೀಕ್ಷತೆ ತದಾತ್ಮಮಾದು ಬ್ರಹ್ಮಾತ್ಮಮೂಲೋವತು ಮಾಂ ಪರಾತ್ಮನಃ ಕಾಲೇನ ಪಂಚತ್ವವಿದೇಷು ವಿಕ್ರಮೋ ಲೋಕೇಷು ಕಾಲೇಷು ಸರ್ವಗೇಷು ಸಮಸ್ತರಾಶಿ ಗಹನಂ ಗರೀರಂ ಯತಕ್ಷಪಾರೇ ವಿರಾಜತೆ ವಿಭುಜು. ಈ ಜಗತ್ತಿಗೆ ಮೂಲ ಕಾರಣ ಯಾರು ಮತ್ತು ಆ ಎಲ್ಲರ ಹೃದಯದಲ್ಲೂ ವಾಸ ಮಾಡ್ತಕ್ಕಂಥ ಆ ಪರಮಪುರುಷನ ರೂಪದಲ್ಲಿ ಯಾರು ವಿರಾಜಮಾನನಾಗಿರ್ತಾರೋ ಹೃದಯದ ಒಳಗೆ ಎಲ್ಲ ಭಗವಂತ ಕೂತಿದ್ದಾನೆ. ಯಾರು ಸಮಸ್ತ ಪ್ರಪಂಚಕ್ಕೂ ಏಕಸ್ವಾಮಿಯಾಗಿದ್ದಾನೋ, ಯಾರು ಯಾವ ಕಾರಣದಿಂದ ಈ ಪ್ರಪಂಚದಲ್ಲಿ ಆ ಚೈತನ್ಯವನ್ನು ಉಂಟಾಡ್ತಾ ಇದ್ದಾನೋ ಅಂತಹ ಸಚ್ಚಿದಾನಂದ ಪರಮಾತ್ಮನಾಗಿರ್ತ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಆ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಪ್ರೇಮದಿಂದ ಬಹಳ ಉತ್ಸಾಹದಿಂದ ಶ್ರದ್ಧೆಯಿಂದ ಧ್ಯಾನ ಮಾಡ್ತೇನೆ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಾಗ ಆನೆ ಅದು ಜಪ ಮಾಡ್ತಂತೆ. ಆ ರೀತಿ ಮಾಡಿ ಆ ಪ್ರಕೃತಿಯಿಂದ ಅವರು
ಹೇಗೆ ಬೇರೆಯಾಗಿರ್ತಕ್ಕಂಥವನು ಅಂತಹ ಸ್ವಯಂ ಪ್ರಕಾಶರು ಮತ್ತು ಎಲ್ಲ ಕೆಲಸವನ್ನು ಮಾಡತಕ್ಕಂತಹ ಸ್ವಯಂ ಸಿದ್ಧ ಅವನು ಸರ್ವಾತ್ಮಕನೂ ಆಗಿರ್ತಕ್ಕಂಥವನು. ಅವನಲ್ಲಿ ನಾನು ಶರಣವನ್ನು ಹೊಂದ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಆಮೇಲೆ ವಿದುಕ್ಷಮೋ ಯಶ್ಚ ಪದಂ ಸುಮಂಗಲಂ ವಿರುದ್ಧಸಂಗಾ ಮುನಯಸ್ತು ಸಾಧವಗ ಚರಂಚಲೋಕಮೃತಮೃಣಂ ಸ್ವರೇ ಭೂತಾತ್ಮಭೂತಾಗ ಸುಖದ ಸಭೆ ಗತಿ. ಯಾವನ ಆ ಪರಮ ಮಂಗಳಮಯವಾಗಿರ್ತಕ್ಕಂಥ ಆ ಸ್ವರೂಪವನ್ನ ನೋಡೋದಕ್ಕೆ ಆ ಮಹಾ ಮುನಿಗಳಾಗಿರ್ತಕ್ಕಂಥವರು ಸಹ ಈ ಸಂಸಾರದ ಆಸಕ್ತಿಗಳನ್ನೆಲ್ಲ ಬಿಟ್ಟು ಪರಿತ್ಯಜಿಸಿ ಅರಣ್ಯಕ್ಕೆ ಹೋಗಿ ಆ ನಿರಂತರವಾಗಿ ಆ ಬ್ರಹ್ಮನಲ್ಲಿ ಆ ಪರಮಾತ್ಮನಲ್ಲೇ ತಮ್ಮ ಮನಸ್ಸನ್ನ ಇಟ್ಟು ಸ್ತೋತ್ರವನ್ನು ಮಾಡ್ತಾರೆ ಅಂತ ಆ ಎಲ್ಲರ ಹೃದಯದಲ್ಲಿ ವಿರಾಜಿಸತಕ್ಕಂಥ ನೋಡಿ ಎಲ್ಲರಿಗೂ ಒಳ್ಳೆಯದನ್ನು ಯಾರು ಮಾಡ್ತಾನೋ ಅಂತ ನನಗೆ ಅಂಥ ಭಗವಂತ ನನಗೆ ಸಹಾಯ ಆಗಿದ್ದಾನೆ ಅಂತ ಹೇಳಿ ಅವರೇ ನನಗೆ ಪರಮ ಗತಿಯಾಗಿ ಬದುಕೊಂಡಂತೆ. ಯಾರಿಗೆ ಜನ್ಮ ಕರ್ಮಗಳು ಆಗಲಿ ಅಥವಾ ಯಾವುದೇ ನಾಮ ರೂಪಗಳಾಗಲಿ ಇಲ್ಲವೋ ಅವ ಯಾರು ಗುಣದೋಷಗಳನ್ನ ಕಲ್ಪಿಸ್ತಾರೋ ಅದು ಹೇಗೆ ಸಾಧ್ಯ ಅವನಿಗೆ? ಅವನಿಗೆ ಯಾವ ಗುಣ ಕೆಟ್ಟ ಗುಣಗಳನ್ನು ದೋಷ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಅವನ ಪ್ರಪಂಚದ ಸೃಷ್ಟಿ ಮತ್ತು ಆ ಸಂಹಾರವನ್ನ ಮಾಡೋದಕ್ಕೆ ಆ ಕಾಲಕ್ಕೆ ಸರಿಯಾಗಿ ಅವನು ಮಾಯೆಯನ್ನ ಹೊಂದಿ ಅವತಾರ ಮಾಡ್ತಾರೆ. ನಮಗೆ ಅವನು ಅವತಾರ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮಂತ ಮೂಢ ಮನುಷ್ಯರಿಗೆ ಒಂದು ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ತಾನು ಆಚರಿಸಿ ತೋರ್ತಾನಂತೆ. ಸ್ವಯಂ ಆಚರಣೆ ಯಾರು ಸ್ವತಃ ತಾನು ಆಚರಿಸಿ ಬೇರೆ ತೋರಿಸ್ಕೊಡ್ತಾನ ಅವನು ಆಚಾರ್ಯ ಅಂತ ಹೇಳಿ ಸುಮ್ಮನೆ ಬಾಯಲ್ಲಿ ಹೇಳಿಲ್ಲ ಅವನ ಆಚಾರ್ಯ ಆಗಲ್ಲ, ಹೇಳಿದಂತೆ ಮಾಡಬೇಕು. ಅಂತಹ ಭಗವಂತನ ನನ್ನನ್ನು ಕಾಪಾಡಲಿ ಎಂಬುದಾಗಿ ಆ ಗಜೇಂದ್ರ ಪ್ರಾರ್ಥನೆ ಮಾಡಿದಂತೆ. ಹಾಗೆ ಮಾಡ್ಕೊಂಡು ಮುಂದ ಬೇಕಾದಕ್ಕೆ ಹೇಳೋದಕ್ಕೆ ಟೈಮ್ ಆಗುತ್ತೆ, ಸ್ತೋತ್ರ ಬೇಕಾಗಿದೆ. ನಮಃಶಾಂತಾಯ ಘೋರಾಯ ಮೂಢಾಯ ಗುಣಧರ್ಮೇ ನಿರ್ವಿಧೇಯಾಯ ಸಾಮ್ಯಾಯ ನಮೋ ಜ್ಞಾನಘನಾಯ ಚ. ನಮಃ ಶಾಂತಾಯ, ಶಾಂತ ಅಂದ್ರೆ ಶ್ರೀರಾಮಚಂದ್ರ ಶಾಂತ ಸ್ವರೂಪಿ, ಘೋರಾಯ ಅಂದ್ರೆ ನರಸಿಂಹ. ಅಂಥವರು ಅಂತ ಯಾರು ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರು ಗುಣಗಳನ್ನ ಸ್ವೀಕರಿಸಿ ಕ್ರಮವಾಗಿ ಶಾಂತವಾಗಿ ಘೋರ ಮತ್ತು ಮೂಢ ಎಂಬ ಮೌಢ್ಯತೆ ಎಂಬ ವ್ಯವಸ್ಥೆಗಳನ್ನ ಯಾರು ಅಂತಾನೋ ಮತ್ತು ಭೇದ ಭಾವ ಯಾರೂ ಇಲ್ಲ, ಪಶು ಪ್ರಾಣಿ ಪಕ್ಷಿ ಎಲ್ಲರೂ ಒಂದೇ ಸಮ, ಯಾರು ಸಮಭಾವದಿಂದ ಎಲ್ಲರೂ ನೋಡ್ತಾನೋ ಅಂತ ಭಗವಂತನಿಗೆ ಆ ಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಅಂತ ಭಗವಂತನಿಗೆ ನಾನು ಪುನಃ ನಮಸ್ಕಾರ ಮಾಡ್ತೇನೆ ಅಂತ ಆನೆ ಹೇಳುತ್ತೆ. ಪುನಃ ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮನಾಯ ಪರಣ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಅವನು ಎಲ್ಲರಿಗೂ ಮೂಲ ಕಾರಣ, ಅವನಿಗೆ ಯಾವ ಕಾರಣವೂ ಇಲ್ಲ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡುವಂದ್ರೂ ಸಹ ಅವನು ಯಾವುದೇ ಒಂದು ವಿಕಾರವನ್ನ ಉಂಟಾಗುವುದಿಲ್ಲ. ಅವನಲ್ಲಿ ಅವನು ಅದ್ಭುತವಾದಂತ ಕಾರಣ ಆಗಿರ್ತಾರೆ. ಅದ್ಭುತವಾದ ಕಾರಣ ಅಂತ ಹೇಳಿ ನರಸಿಂಹಾವತಾರ ಒಂದು ಸಾಕು. ಪ್ರಹ್ಲಾದ ಹಿರಣ್ಯಾಕ್ಷ ಕೇಳಿದಾಗ ಎಲ್ಲಿದ್ದಾನೆ ದೇವರು? ಎಲ್ಲೂ ಇದ್ದಾನೆ, ನಿನ್ನಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ಈ ಕಮ್ಮಲಿದ್ದಾನೆ, ಅಲ್ಲೂ ಇದ್ದಾನೆ, ಗೋಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅವನು ಹಿಂದೆ ಜಾಗ ಇಲ್ಲ ಅಂತ ಹೇಳಿದಾಗ ಅವನ ಮಾತನ್ನ ನಿಜ ಮಾಡೋದಕ್ಕೋಸ್ಕರ ಸತ್ಯಂ ವಿಧಾಗಂ ನಿಜಭಕ್ತ ಭಾಷಿತಂ ಜಪ್ತಿಂಜ ಭೂತೆ ಶಗಿಲೇ ಯುಜಾತ್ಮನ ದೃಶ್ಯತಾದದ್ಭುತ ರೂಪಮುದ್ವಹನ್ನೇ ತಂದೆ ಸಭಾಯಾಂ ನಮೃತಂ ನ ಮಾನುಷಂ
ಎಲ್ಲ ಅರಮನೆ ಇರ್ತಕ್ಕಂಥ ಎಲ್ಲ ಜಾಗದಲ್ಲೂ ಒಂದು ಕೂತ್ಕೊಂಡಂತೆ ನರಸಿಂಹ ಒಂದು ಕೂತು ಕಂಬಳವನ್ನ ಜೋರಾಗಿ ಆ ಹಿರಣ್ಯಾಕ್ಷ ಒಂದು ಸಲ ಗದೆಯಿಂದ ಹೊರದಂತೆ ಅಲ್ಲೇ ಮೃಗವನ್ನೂ ಅಲ್ಲ ಮನುಷ್ಯನೂ ಅಲ್ಲ ಆ ರೂಪದಲ್ಲಿ ನರಸಿಂಹಾವತಾರವನ್ನು ತಾಳಿ ಬಂದು ಹಿರಣ್ಯಾಕ್ಷರನ್ನ ಸೀರೆ ಹಾಕಿದ. ಸೀರೆ ಹಾಕಿದ್ರು ಏನಾದರೂ ಒಂದು ಸ್ವಲ್ಪ ಒಳ್ಳೆ ಗುಣ ಇದೆ ಅಂತ ಪೂರ್ತಿ ಬಗದಂತೆ ಅವರು ಆ ಹಿರಣ್ಯಾಕ್ಷರನ್ನ ಸ್ವಲ್ಪ ಏನಾದ್ರು ಇದ್ದು ಬಿಟ್ಟು ಇವನ್ನ ಅಂತ ಹೇಳಿ ಯಾಕೆ ಬಂತ ಹೇಳಿದ್ರೆ ಆ ವೃತ್ತಿ ಆಗಿರ್ತಕ್ಕಂಥ ಪ್ರಹ್ಲಾದ ಏನು ಸತ್ಯ ಹೇಳ ಎಲ್ಲೆಲ್ಲ ಅಂತ ಅದು ಮಾತನ್ನು ನಿಜ ಮಾಡೋದಕ್ಕೋಸ್ಕರ ಕಂಬಳಿಯಿಂದ ಹೇಗೆ ನಿಜ ಅಂತ ಅಲ್ಲೇ ಬಂದ. ಮತ್ತೆ ಬ್ರಹ್ಮನ ಮಾತನ್ನು ಸತ್ಯ ಮಾಡೋದಕ್ಕೆ ಬ್ರಹ್ಮ ವರ ಕೊಟ್ಬಿಟ್ಟಿದ್ದ. ಈಗ ಯಾರ್ಯಾರು ಸಾರಿಲ್ಲ ಎಲ್ಲ ಕೊಟ್ಟಿದ್ದರಿಂದ ಅವನ ಮಾತನ್ನು ನಿಜ ಮಾಡೋದಕ್ಕೋಸ್ಕರ ಮತ್ತೆ ಭಕ್ತರು ಹೇಳಿದಂಥ ಮಾತು ಬೇರೆಯವರಿಗೆಲ್ಲ ಒಂದು ಪಾಠ ಆಗಬೇಕು. ಈಗ ಅವರು ಬಂದೇ ಹೋಗ್ಬಿಟ್ರೆ ಬಾಕಿಯವರೆಲ್ಲ ಯಾರು ಭಗವಂತನ ನಂಬೋದಿಲ್ಲ. ಆ ಕಾರಣದಿಂದ ಆ ಕಂಬಳಿಯಿಂದ ಅವನು ಬಂದು ಆ ವಿನ್ಯಾಸದ ಮಾಡೋಣ ಅಂತ ಆದ್ದರಿಂದ ಒಂದು ಅದ್ಭುತವಾದಂಥ ಕಾರಣನಾಗಿದ್ದಾನೆ. ಆ ನದ ಅಂದ್ರೆ ಗಂಡದಿಗೆ ನದ ಅಂತ ನದಿ ಅವೆಲ್ಲ ಎಲ್ಲರಿಗೂ ಸಹ ಅದು ಆಶ್ರಯ. ಆ ಸಮುದ್ರ ಇರುವಂಥವರು ಸಮಸ್ತ ವೇದಶಾಸ್ತ್ರಗಳು ಏನಿದೆ ಅದೆಲ್ಲ ಅವನೇ ಭಗವಂತನೇ. ಆ ವೇದವೇ ಸಹ ಆ ಭಗವಂತನ ಸ್ವರೂಪವನ್ನ ನಮಗೆ ತಿಳಿದುಕೊಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ನಿನಗೆ ನಾನು ನಮಸ್ಕಾರ ಎಂಬುದಾಗಿ ಸ್ತೋತ್ರ ಮಾಡ್ತಂತೇಳು. ಆ ಆನೆ ಹೇಳ್ತಾಮೇಲೆ ಗಿಜಿ ವಿಜಯನಾಗಮಿಗ ಿಗೀತಾಗುತಯೋ ಭಯೋ ಇಶಾಮಿ ಕಾಲೇನ ನಯಸ್ಯ ವಿಪ್ಲವಗನ್ ತಸ್ಯಾತ್ಮಲೋಕಾವರ್ಣಸ್ಯ ಮೋಕ್ಷಂ. ನಾನು ಈ ಪ್ರಪಂಚದಲ್ಲಿ ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ. ಈ ನನ್ನ ಆನೆ ಶರೀರ ಇದೆಯಲ್ಲ ಇದು ಎಲ್ಲ ಕಡೆಯೂ ಸಹ ಹೊರಗೆ ಆಗಲಿ ಒಳಗಾಗಲಿ ಅಜ್ಞಾನದಿಂದ ಮುಚ್ಚೋಗಿದೆ. ಇದು ಈ ಶರೀರವನ್ನು ಇಟ್ಟುಕೊಂಡು ನಾನು ಏನ್ ಮಾಡಲಿ? ಇಂಥ ಬಲವಾಗಿರ್ತಕ್ಕಂಥ ಶರೀರ ಇಟ್ಟು ಏನು ಪ್ರಯೋಜನ ನನಗೆ? ಈ ಆತ್ಮದಲ್ಲಿ ಆ ಆತ್ಮದಲ್ಲಿ ಭಗವಂತ ಇದ್ದಾನೆ, ಅದನ್ನ ಮುಚ್ಚಿರತಕ್ಕಂಥ ಈ ಅಜ್ಞಾನದಿಂದ ಈ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಹೊಂದಲು ಇಚ್ಛೆ ಪಡ್ತಾ ಇದ್ದೇನೆ ನಾನು. ಇದು ತಾನಾಗಿಯೇ ನಾನು ಹೇಳಿದ ತಕ್ಷಣ ಅದು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಆದ ಕಾರಣ ಆ ಭಗವಂತನ ಆ ಕೃಪಾ ಕಟಾಕ್ಷದಿಂದ ಆ ದಯೆಯಿಂದ ಮಾತ್ರ ನನಗೆ ಅದೆಲ್ಲ ನಾಶ ಆಗುತ್ತೆ. ಆದ್ರಿಂದ ನಾನು ಆ ಶರಣಾಗತ ಭಕ್ತನಾಗಿರ್ತಕ್ಕಂಥ ಭಗವಂತನನ್ನ ಆಶ್ರಯಿಸ್ತೇನೆ. ನಿನಗೆ ನಾನು ಪುನಃ ನಮಸ್ಕಾರವನ್ನು ಮಾಡ್ತೇನೆ ಎಂಬುದಾಗಿ ಸ್ತೋತ್ರ ಮಾಡಂತೆ. ಆ ಭಗವಂತನಾದಂಥ ಆ ಶ್ರೀಮನ್ನಾರಾಯಣ ಇದರ ಒಂದು ಆರ್ತನಾದವನ್ನ ಇದರ ಸ್ತೋತ್ರವನ್ನು ಆನೆಯ ಸ್ತೋತ್ರವನ್ನು ಕೇಳಿ ಆಗ ಒಂದು ರೀತಿಯಾಗಿ ಚಿಂತನೆಯನ್ನು ಮಾಡಿದಂತೆ ಅವನು ಯೋಚಿಸಿದ ಆನೆಯ ಬಗ್ಗೆ. ಆ ಮೊದಲೇ ಹಿಡಿದಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಆನೆಯ ಕಾಲನ್ನ. ಆದ್ರೆ ನೋವು ಉಂಟಾಗಿದ್ದು ಯಾರಿಗಪ್ಪ ಅಂತ ಹೇಳಿದ್ರೆ ಭಗವಂತನಿಗೆ ಹೇಳ್ತೀವಿ. ಯಾಕೆಂದ್ರೆ ಅದು ಆ ಭಗವಂತ ಆ ಮದುವೆ ಅಂತ ಆ ಆನೆ ಅಂತ ಭಕ್ತ. ಆ ಭಕ್ತನಿಗೆ ತೊಂದಾಗುತ್ತಾ ಅಂತ ಅವನು ಚಿಂತೆ ಮಾಡ್ತಂತೆ. ಅವಾಗ ಆ ಮಹರ್ಷಿಗಳು ಹೇಳ್ತಾರೆ, ಏವಂ ವಿಶೇಷಂ ಬ್ರಹ್ಮಾದಿಯೋ ವಿವಿಧ ಲಿಂಗವಿರಾಭಿಮಾನಾರಂ ನೈತೇಯೋ ಬರಸುಕೋನಿಕ್ಯಭ್ಯಗತ್ವಾದೆ ಕಟ್ಯರ್ಥಾಧಿಲಾವರವಯೋ ಭೈರಾಭಿರಾಧೀತಿ. ಆ ವೈಶಿಲ ಮಹಾರಾಜೆ ಕೇಳು, ಆ ಗಜೇಂದ್ರ ಯಾವುದೇ ಭಾವ ಎಂದ್ರೆ ಆ ಭಗವಂತನ ಭಿನ್ನ ಭಿನ್ನವಾದಂತ ನಾಮ ಹೆಸರುಗಳನ್ನು ಹೇಳ್ತಾ ಅದರ ರೂಪಗಳನ್ನು ಹೇಳ್ತಾ ಆ ತನ್ನ ಸ್ವರೂಪ ಏನು ತಿಳಿದಿರ್ತಕ್ಕಂಥ ಆ ಬ್ರಹ್ಮಾದಿ ದೇವತೆಗಳು